ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello everyone, welcome back to another session of Namma Lax Bengal presents current issue of the day, episode number 96. Okay, in this episode we are going to look into the topic of Right to Information Act or RTA Act. Okay, so mains season ನಡೀತಾ ಇದೆ. ಸೊ ಮೇನ್ ಸೀಸನ್ ಅಲ್ಲಿ ಎವ್ರಿ ಇಯರ್ ಇನ್ GS4 ಅಲ್ಲಿ ಅಥವಾ GS2 ಅಲ್ಲಿ ಒಂದು ಕ್ವಶನ್ ಈ ಟಾಪಿಕ್ ಮೇಲೆ ಫಿಕ್ಸ್ ಆಗಿರುತ್ತೆ. ಸೊ ಒಂದು ಫ್ರೇಮ್ವರ್ಕ್ನ ರೆಡಿ ಮಾಡ್ಕೊಂಡಿದ್ದೆ, ಅದಕ್ಕೆ ಕೇಳ್ತಾ ಇದ್ದೀನಿ, ಅದಕ್ಕೆ ಈ ಟಾಪಿಕ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಥಿಂಗ್ಸ್ ಟು ಡಿಸ್ಕಸ್ ಏನಂದರೆ ನ್ಯೂಸಲ್ಲಿ ಹಾಕಿದೆ RTA ಆ್ಯಕ್ಟ್ ಅಂದ್ರೆ ಏನು, ಅದರ ಪ್ರೊವಿಷನ್ಸ್ ಏನು, ಅದರ ಇಶ್ಯೂಸ್ ಏನು. ಸೊ ಸ್ಟೆಪ್ ವೇಟ್ ಫಾರ್ವರ್ಡ್ ಅದನ್ನು ಕೂಡ ನೋಡೋಣ. ಓಕೆ, ಸೊ ನ್ಯೂಸಲ್ಲಿ ಹಾಕಿದೆ ಅಂತಂದರೆ ರೀಸೆಂಟಾಗಿ ಸಿದ್ದರಾಮಯ್ಯ ಅವರು ಲೈಕ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ is facing accusations of wrongdoings in the Mysore Urban Development Authority alternative sites and Karnataka Valmiki ST Welfare Corporation scam based on RTA file. ಓಕೆ, ಯಾರೋ ಒಬ್ಬರು RTA ಅಪ್ಲಿಕೇಶನ್ ಹಾಕಿದ್ರು. RTA ಅಪ್ಲಿಕೇಶನ್ ಹಾಕಿದಾಗ ಅದರಲ್ಲಿ ಬಂದಿರುವಂಥ ಇನ್ಫಾರ್ಮೇಷನ್ ಬೇಸ್ ಮೇಲೆ ಏನಾಗಿದೆ ಅಂತಂದರೆ ಸ್ಕ್ಯಾಮ್ ಆಗಿದೆ, ಅಬೌಟ್ 87 crore rupees ಸ್ಕ್ಯಾಮ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಅದ್ರ ಮೇಲೆ ಎಲ್ಲರೂ ಸಿದ್ದರಾಮಯ್ಯ ಅವ್ರನ್ನ ಲೈಕ್ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಟ್ ಇವಾಗ ಸ್ಕ್ಯಾಮ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನಮಗೆ ಫ್ರಮ್ ಅವರ್ ಪರ್ಸ್ಪೆಕ್ಟಿವ್ ಆಫ್ UPSC. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದ RTA ಆ್ಯಕ್ಟ್. ಓಕೆ, ಸೊ ಅದು GS2 ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಬರುತ್ತೆ ಆ್ಯಂಡ್ GS4 ಅಲ್ಲೂ ಕೂಡ RTA ಆ್ಯಕ್ಟ್ ಬರುತ್ತೆ ಗವರ್ನೆನ್ಸಲ್ಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ರೊವಿಷನ್ಸ್ ಆಫ್ RTA ಆ್ಯಕ್ಟ್. ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಆಫ್ 2005. ಓಕೆ, ಸೊ ಇಟ್ ಈಸ್ ಅ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ is derived from the fundamental right of freedom and speech which is enshrined under Article 19 of the Constitution. ಓಕೆ, ಸೊ Article 19 ಗೊತ್ತಿದೆ. Article 19 ಹೇಳ್ತಿದ್ರೆ ಅಬೌಟ್ ರೈಟ್ ಟು ಫ್ರೀಡಮ್ ಅಂತ ಹೇಳುತ್ತೆ. ಸರಿನಾ, ವೇರಿಯಸ್ ಫ್ರೀಡಮ್ಸ್. ಸರಿನಾ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಸ್, ಫ್ರೀಡಮ್ ಟು ಮೂವ್ ಅರೌಂಡ್ ಲೈಕ್ ಮೂವ್ ಫ್ರಮ್ ಒನ್ ಏರಿಯಾ ಟು ಅದರ್ ಏರಿಯಾ, ಫ್ರೀಡಮ್ ಟು ರಿಸೈಡ್ ಆನ್ ಅನದರ್ ಏರಿಯಾ, ಫ್ರೀಡಮ್ ಟು ಲೈಕ್ ಅಸೆಂಬಲ್ ಅಂಡ್ freedom to form associations, freedom to assemble and without like do mass struggle without weapons etc. ಸೊ ಪೀಸ್ಫುಲಿ ಮಾಡೋದು ಆ ಥರ ಅಂತ ಫ್ರೀಡಮ್ ಇದೆ. ಅದರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಲ್ಲಿ ರೈಟ್ ಇನ್ಫಾರ್ಮೇಷನ್ ಡಿರೈವ್ ಮಾಡುತ್ತೆ ಆ ರೈಟ್ನ. ಓಕೆ, ಸೊ ಗಿವ್ ಏನಂತಾರೆ ಇಂಪ್ಯಾಕ್ಟ್ ಟು Article 19 ಫಾರ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಆಫ್ 2005ನ ತಗೊಂಬಂದ್ರು. ಓಕೆ, ಸೊ ಏನಂತಂದರೆ ಅದ್ರ ರ್ಯಾಷನಲ್ ಏನಂತಂದರೆ ಹಿಂದಿರುವಂಥ ರ್ಯಾಷನಲ್ ಏನಂತಂದರೆ if we do not have information on how our government and public institutions function, we cannot express any informed opinion on it. Okay, ಸೊ ಗೌರ್ಮೆಂಟ್ ಮತ್ತು ಪಬ್ಲಿಕ್ ಅಫಿಷಿಯಲ್ಸ್ ಅಥವಾ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಯಾವ ಥರ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತಂದರೆ ಅದ್ರ ಮೇಲೆ ನಾವು ಒಪಿನಿಯನ್ ಯಾವ ಥರ ಇಟ್ಕೊಳ್ಳೋಕ್ಕಾಗುತ್ತೆ. ಓಕೆ, ನಮ್ಗೇನು ಗೊತ್ತಿಲ್ಲ ಅಂದರೆ ಏನು ಹೇಳೋಕ್ಕಾಗಿಲ್ಲ. ಏನು ಹೇಳೋಕ್ಕಾಗಲ್ಲ ಅಂದರೆ ಪ್ರಾಪರಾಗಿ ಸಿಟಿಸನ್ರಿ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಆ್ಯಕ್ಟ್ನ ತೊಗೊಂಬಂದ್ರು ರ್ಯಾಷನಲ್. ಓಕೆ, ಸೊ ಇದರ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಟು ಎಂಪವರ್ ಸಿಟಿಸನ್ಸ್. ಓಕೆ, ಸಿಟಿಸನ್ಸ್ನ ಇನ್ಫಾರ್ಮೇಷನ್ ಥ್ರೂ ಎಂಪವರ್ ಮಾಡೋದು. ಅದಾದಮೇಲೆ ಟು ಪ್ರಮೋಟ್ ಟ್ರಾನ್ಸ್ಪರೆನ್ಸಿ. ಯಾವ ಥರ ಅಂದರೆ ಆಗ್ತಿರುವಂಥ ಕೆಲಸ ಎಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಮ್ಯಾನರಲ್ಲಿ ಆಗ್ತಾ ಇದೆ, ಸೊ ಪ್ರಾಪರಾಗಿ ರೆಕಾರ್ಡ್ ಕೀಪಿಂಗ್ ಆಗಿದೆ ಅಂತ. ಆ್ಯಂಡ್ ದೆನ್ ಟು ಬ್ರಿಂಗ್ ಅಕೌಂಟಬಿಲಿಟಿ ಇನ್ ದ ವರ್ಕಿಂಗ್ ಆಫ್ ಗೌರ್ಮೆಂಟ್. ಅಕೌಂಟಬಿಲಿಟಿ ಯಾವ ಥರ ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅದರಲ್ಲಿ ಏನಾದರೂ ನೀವು ರಾಂಗ್ ಡೂಯಿಂಗ್ ಮಾಡಿದೆ ಅಂತ ಗೊತ್ತಾದರೆ ಅದಕ್ಕೆ ಅಕೌಂಟಬಿಲಿಟಿ ಅಂದರೆ ನಿನ್ನೆ ಹೇಳ್ದಂಗೆ ಇಟ್ ಈಸ್ ಅ ಲೀಗಲ್ ರೆಸ್ಪಾನ್ಸಿಬಿಲಿಟಿ. ಸೊ ನೀವೇನಾದರೂ ರಾಂಗ್ ಡೂಯಿಂಗ್ ಮಾಡಿದ್ರಿ ಅಂದರೆ ದೆನ್ ಯು ವಿಲ್ ಬಿ sent to jail etc. ಸರಿನಾ, ಅದೇ 3 ಅಬ್ಜೆಕ್ಟಿವ್ ಇದೆ: ಎಂಪವರ್ ಸಿಟಿಸನ್ಸ್ ಆ್ಯಂಡ್ ಬ್ರಿಂಗ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಓಕೆ, ಸೊ ಆ್ಯಕ್ಟಲ್ಲಿ ಅಂತಂದರೆ ಆ್ಯಕ್ಟ್ ಆ್ಯಂಡ್ ಇಟ್ಸ್ ರೂಲ್ಸ್ ಡಿಫೈನ್ ಅ ಫಾರ್ಮ್ಯಾಟ್ ಫಾರ್ ಯಾವುದಕ್ಕೆ ಫಾರ್ಮ್ಯಾಟ್ ಅಂದರೆ ಒಂದು ರಿಕ್ವಿಸಿಷನ್ ಆಫ್ ಇನ್ಫಾರ್ಮೇಷನ್ ಯಾವ ಥರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆ್ಯಂಡ್ ದೆನ್ ಅ ಟೈಮ್ ಪೀರಿಯಡ್ ವಿತ್ ಇನ್ ವಿಚ್ ಇನ್ಫಾರ್ಮೇಷನ್ ಮಸ್ಟ್ ಬಿ ಪ್ರೊವೈಡೆಡ್, ಅ ಮೆಥಡ್ ಆಫ್ ಗಿವಿಂಗ್ ಇನ್ಫಾರ್ಮೇಷನ್, ಚಾರ್ಜಸ್ ಫಾರ್ ಅಪ್ಲೈಯಿಂಗ್ ಆ್ಯಂಡ್ ಎಕ್ಸಂಪ್ಷನ್ ಫಾರ್ ಇನ್ಫಾರ್ಮೇಷನ್ ವಿಚ್ ನಾಟ್ ಬಿ ಗಿವನ್. ಓಕೆ, ಸೊ ಇದ್ರ ಮೇಲೆ ಪ್ರೊವಿಷನ್ಸ್ ಇದೆ. ಸರಿನಾ, ಆ ಪ್ರೊವಿಷನ್ಸ್ ಯಾವುದು ಅಂತ ನೋಡೋಣ. ಸೊ ಪ್ರೊವಿಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಕೀ ಪ್ರೊವಿಷನ್ಸ್ ಅಂದರೆ ಸೆಕ್ಷನ್ 4 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಷನ್ 4 ಅಲ್ಲಿ ಇಟ್ ಇಂಪೋಸಸ್ ಎನ್ ಆಬ್ಲಿಗೇಷನ್ ಆನ್ ದ ಪಬ್ಲಿಕ್ ಅಥಾರಿಟೀಸ್ ಟು ಮೇಂಟೈನ್ ಇಟ್ಸ್ ರೆಕಾರ್ಡ್ ಡ್ಯೂಲಿ ಕ್ಯಾಟಲಾಗ್ಡ್ ಆ್ಯಂಡ್ ಇಂಡೆಕ್ಸ್ಡ್ ಇನ್ ಅ ಮ್ಯಾನರ್ ಆ್ಯಂಡ್ ಫಾರ್ಮ್ ವಿಚ್ ಫೆಸಿಲಿಟೇಟ್ಸ್ ದ ರೈಟ್ ಟು ಇನ್ಫಾರ್ಮೇಷನ್ ಅಂಡರ್ ದ ಆ್ಯಕ್ಟ್. ಸರಿನಾ, ಸೊ ಗೌರ್ಮೆಂಟ್ ಆಫೀಷಿಯಲ್ಸ್ ಆಗಲಿ ಪಬ್ಲಿಕ್ ಅಫಿಷಿಯಲ್ಸ್ ಆಗಲಿ ಯಾವ ಥರ ವರ್ಕ್ ಮಾಡೋಕೆ ಬಂದರೆ ದೇ ಶುಡ್ ಮೇಂಟೈನ್ ಇಟ್ಸ್ ರೆಕಾರ್ಡ್ಸ್ ಡ್ಯೂಲಿ ಕ್ಯಾಟಲಾಗ್ ಆ್ಯಂಡ್ ಇಂಡೆಕ್ಸ್. ಏನಂತಂದರೆ ಪ್ರಾಪರಾಗಿ ರೆಕಾರ್ಡ್ ಕೀಪ್ ಮಾಡಿರ್ಬೇಕಂತ. ಯಾಕೆಂದರೆ ಇನ್ ಕೇಸ್ ಯಾರಾದರೂ ಒಬ್ಬರು ಇನ್ಫಾರ್ಮೇಷನ್ ಬೇಕಂತ ರಿಕ್ವೆಸ್ಟ್ ಮಾಡಿದ್ರೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಗಿವ್ ದ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ ಸೆಕ್ಷನ್ 6 ಅಲ್ಲಿ ಏನು ಹೇಳುತ್ತಂದರೆ ಇಟ್ ಎಂಟೈಟಲ್ಸ್ ಅ ಪರ್ಸನ್ desirous
ಆಫ್ ಅಬ್ಟೈನಿಂಗ್ ಎನಿ ಇನ್ಫಾರ್ಮೇಶನ್ ಅಂಡರ್ ದ ಆಕ್ಟ್ ಟು ಮೇಕ್ ಅ ರಿಕ್ವೆಸ್ಟ್ ಇನ್ ರೈಟಿಂಗ್ ಟು ದ ಸೆಂಟ್ರಲ್ ಆರ್ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಸ್ಪೆಸಿಫೈಯಿಂಗ್ ದ ಪರ್ಟಿಕ್ಯುಲರ್ಸ್ ಆಫ್ ದ ಇನ್ಫಾರ್ಮೇಶನ್ ಸಾಟ್ ಬೈ ಹಿಮ್. ಸರಿನಾ, ನೀವೇನಾದ್ರೂ ಇನ್ಫಾರ್ಮೇಶನ್ ಬೇಕಿತ್ತಂದ್ರೆ ಯಾವ ಥರ ಮಾಡೋದಂದ್ರೆ ಒಂದು ಅಪ್ಲಿಕೇಶನ್ ಬರೀರಿ. ಅಪ್ಲಿಕೇಶನ್ ಬರೋದು ನಿಮಗೆ ಸ್ಟೇಟ್ ಬೇಸ್ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಮೇಲೆ, ಸೆಂಟ್ರಲ್ ಬೇಕಂದ್ರೆ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅವ್ರಿಗೆ ಲೆಟರ್ ಬರೀರಿ ಅಂತ. ಓಕೆ, ಕೆಲವೊಂದು ಚಾರ್ಜ್ ಇರುತ್ತೆ, ಆ ಚಾರ್ಜ್ನ ಪೇ ಮಾಡಿ ಅಪ್ಲೈನ ಮಾಡಿ ಅಂತ ಹೇಳ್ತಾರೆ. ಸರಿನಾ, ಫಸ್ಟಲ್ಲಿ ಗೌರ್ಮೆಂಟಿಗೆ ಹೇಳ್ತಿದೆ, ಗೌರ್ಮೆಂಟ್ ಅಥವಾ ಆಫೀಷಿಯಲ್ಸ್ಗೆ ರೆಕಾರ್ಡ್ ಕೀಪ್ ಮಾಡಿ ಅಂತ. ಸೆಕೆಂಡಲ್ಲಿ ನೀವೇನಾದ್ರೂ ಇನ್ಫಾರ್ಮೇಷನ್ ಬೇಕಂದ್ರೆ ಸಿಟಿಸನ್ಸ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಅಂತ. ಓಕೆ, ಆ್ಯಂಡ್ ದೆನ್ ಸೆಕ್ಷನ್ 7 ರಿಕ್ವೈರ್ಸ್ ದ PIO or Public Information Officer to either provide the information or reject the request. ಓಕೆ, ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಲೇಬೇಕು ನಾರ್ಮಲ್ ಆಗಿ, ಬಟ್ ಕೆಲವೊಂದು ಎಕ್ಸಾಮ್ಷನ್ಸ್ ಇದೆ, ಅದರಲ್ಲಿ ಹಿ ಕ್ಯಾನ್ ಎದರ್ ಗಿವ್ ದ ಇನ್ಫಾರ್ಮೇಷನ್ ಆರ್ ರಿಜೆಕ್ಟ್ ದ ಅಪ್ಲಿಕೇಶನ್. ಅವು ಯಾವುದಂತಂದ್ರೆ ಫಾರ್ ಎನಿ ರೀಸನ್ಸ್ ಸ್ಪೆಸಿಫೈಡ್ ಇನ್ ಸೆಕ್ಷನ್ 8 and 9 ವಿತ್ ಇನ್ ದ 30 days ಆಫ್ ರಿಸಿಪ್ಟ್ ಆರ್ ರಿಕ್ವೆಸ್ಟ್. ಸರಿನಾ, ಸೊ ಟೈಮ್ ಫ್ರೇಮ್ ಏನಂದ್ರೆ 30 days. ಸರಿನಾ, ರಿಕ್ವೆಸ್ಟ್ ಯಾವಾಗ ನೀವು ರಿಜೆಕ್ಟ್ ಮಾಡ್ಬೋದು ಅಂದ್ರೆ ಆ ಎಕ್ಸೆಂಪ್ಷನ್ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಸೆಕ್ಷನ್ 8 ಮತ್ತು 9 ಕೊಟ್ಟಿದ್ದಾರೆ. ಸರಿನಾ, ಸೆಕ್ಷನ್ 8 and 9 ಕೆಲವೊಂದು ಕಾರಣಗಳನ್ನು ಹೇಳಿದ್ದಾರೆ, ಕೆಲವೊಂದು ರೀಸನ್ಸ್ ಮೇಲೆ ನೀವು ರಿಜೆಕ್ಟ್ ಮಾಡುವಂತ. ಅದು ಯಾವುದು ಅಂತಂದ್ರೆ ಸೆಕ್ಷನ್ 8 and 9 ಆರ್ಟಿಕಲ್ ಪ್ರಕಾರ ಒಂದು, ಇಫ್ ದ ಇನ್ಫಾರ್ಮೇಶನ್ ಇಸ್ ಥ್ರೆಟನಿಂಗ್ ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಸರಿನಾ, ಇನ್ಫಾರ್ಮೇಶನ್ ಕೊಡೋದ್ರಿಂದ ಅದೇನಾದರೂ ಲೈಕ್ ದೇಶದ ಸಾವರ್ನಿಟಿಗೆ, ಸಾರ್ವಭೌಮತ್ವಕ್ಕೆ ಧಕ್ಕೆ ಬರೋ ಥರ ಇತ್ತಂದ್ರೆ ಅದನ್ನ ನೀವು ಹೋಲ್ಡ್ ಮಾಡ್ಬೋದು, ಇನ್ಫಾರ್ಮೇಶನ್ ಕೊಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ದೆನ್ ಸೆಕ್ಯೂರಿಟಿ, ಸ್ಟ್ರಾಟಜಿಕ್, ಸೈಂಟಿಫಿಕ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ಸ್. ಓಕೆ, ವೆರಿ ಏನಾದರೂ ಹೈಲಿ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇರ್ತದೆ ಅದನ್ನ ಕೊಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ದೆನ್ ರಿಲೇಷನ್ಸ್ ವಿತ್ ದ ಫಾರಿನ್ ಸ್ಟೇಟ್. ಸರಿನಾ, ಯಾವುದೊಂದು ಇನ್ಫಾರ್ಮೇಷನ್ ಕೊಟ್ಟಾಗ ಇಂಡಿಯಾ ಮತ್ತು ಯಾವುದೊಂದು ಫಾರಿನ್ ನೇಷನ್ ನಡುವೆ ಇರುವಂಥ ರಿಲೇಷನ್ ಹಾಳಾಗೋ ಚಾನ್ಸ್ ಇದ್ದರೆ ಅದನ್ನು ಕೂಡ ಕೊಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ದೆನ್ ವಿಚ್ ಕ್ಯಾನ್ ಲೀಡ್ ಟು ಇನ್ಸೈಟ್ಮೆಂಟ್ ಅನ್ನ ಅಫೆನ್ಸ್. ಸರಿನಾ, ಆ ಇನ್ಫಾರ್ಮೇಷನ್ ತಗೊಂಡು ಯಾರಾದರೂ ಒಬ್ಬರು ಅಫೆನ್ಸ್ ಕಮಿಟ್ ಮಾಡೋದು ಚಾನ್ಸ್ ಇದೆ ಅಂದರೆ ಅದನ್ನು ಕೂಡ ಕೊಡೋದಿಲ್ಲ ಇನ್ಫಾರ್ಮೇಷನ್. ಆ್ಯಂಡ್ ದೆನ್ ಇನ್ಫಾರ್ಮೇಷನ್ expressly forbidden to be published by any court of law, the disclosure of which may constitute the content of court. ಸರಿನಾ, ಯಾವ್ದಾದ್ರು ಇನ್ಫಾರ್ಮೇಷನ್ ನೀವು ಕೊಡೋದ್ರಿಂದ ಇಫ್ ಇಟ್ ಈಸ್ ಇಂಪ್ಲೈಯಿಂಗ್ ಆರ್ ಇಫ್ ಇಟ್ ಈಸ್ ಲೈಕ್ ಲೀಡಿಂಗ್ ಟು ಕಂಟೆಂಟ್ ಆಫ್ ಕೋರ್ಟ್. ಸರಿನಾ, ಕೋರ್ಟ್ ಮೇಲೆ ಇರುವಂಥ ಅಥಾರಿಟಿನ ನೀವು ಡಿಸ್ಮೈರ್ ಮಾಡ್ತೀರಾ ಅಂತಂದ್ರೆ, ಸರಿನಾ, ಕಡಿಮೆ ಮಾಡ್ತೀರಾ ಅಂದಾಗ ಅವಾಗ ಇನ್ಫಾರ್ಮೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ದೀಸ್ ಆರ್ ಸರ್ಟನ್ ಎಕ್ಸಾಂಪಲ್ಸ್. ನಾರ್ಮಲ್ ಆಗಿ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ, ಸೆಕ್ಯೂರಿಟಿ, ಆಮೇಲೆ ಫಾರಿನ್ ರಿಲೇಷನ್ಸ್, ಆಮೇಲೆ ಕಂಟೆಂಟ್ ಆಫ್ ಕೋರ್ಟ್, ಆಮೇಲೆ ಯಾವುದು ಲೈಕ್ ಲೀಡ್ ಟು ಅನ್ ಅಫೆನ್ಸ್. ಸರಿನಾ, ನಾರ್ಮಲ್ ಆಗಿ ಇಷ್ಟಿರುತ್ತೆ. ಸೊ ಎಕ್ಸಾಂಪ್ಷನ್ಸ್ನ ಈ ಥರ ಅಂತ ಕೇಸಲ್ಲಿ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಕೊಡುವಂಥ ಕಂಪಲ್ಸರಿ ಏನಿಲ್ಲ. ಅದನ್ನು ಬಿಟ್ಟು ಬೇರೆ ಇನ್ಫಾರ್ಮೇಷನ್ಸಲ್ಲಿ ಇಟ್ ಈಸ್ ಮ್ಯಾಂಡೇಟರಿ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಟು ದ ಡಿಸರ್ಡ್ ಪರ್ಸನ್. ಓಕೆ, ಜೊತೆಗೆ ಯಾರ್ಯಾರು ಇದರಲ್ಲಿ ಕವರ್ ಆಗಿದ್ದಾರಪ್ಪ ಅಂತಂದರೆ RT ಆ್ಯಕ್ಟ್ ಎಕ್ಸ್ಟೆಂಡ್ಸ್ ಟು ಹೋಲ್ ಆಫ್ ಇಂಡಿಯಾ. ಸೊ ಕಂಪ್ಲೀಟ್ ಇಂಡಿಯಾಗೆ ಎಕ್ಸ್ಟೆಂಡ್ ಆಗಿದೆ. ಸೊ ಇಂಡಿಯಾದಲ್ಲಿ all bodies which are constituted under the constitution or under any law. ಸೊ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮತ್ತು ಸ್ಟ್ಯಾಟ್ಯೂಟರಿ ಬಾಡೀಸ್. ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಬಂದಿರುವಂಥ ಬಾಡೀಸ್ಗೆ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತಾರೆ. ಎನಿ ಲಾ ಅಂದರೆ ಸ್ಟ್ಯಾಟ್ಯೂಟರಿ ಬಾಡೀಸ್. ಆ್ಯಂಡ್ ಆರ್ ಅಂಡರ್ ಎನಿ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ಆರ್ ಆಲ್ ಬಾಡೀಸ್. ಓಕೆ, ಗೌರ್ಮೆಂಟ್ ನೋಟಿಫಿಕೇಶನ್ ಇದ್ದರೆ ಆರ್ ಆಲ್ ಬಾಡೀಸ್ ಇನ್ಕ್ಲೂಡಿಂಗ್ NGOs which are owned, controlled or substantially financed by the government are covered. Okay, so anything which has to do with government of India ಅವೆಲ್ಲದೂ ಕೂಡ RT ಆ್ಯಕ್ಟ್ ಅಲ್ಲಿ ಬರುತ್ತೆ. ಸರಿನಾ, ಸೊ ಇವ್ರೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ, ಇವ್ರ ಮೇಲೆ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ ಯು ಕ್ಯಾನ್ ಅಪ್ಲೈ. ಅದ್ರ ಜೊತೆಗೆ ಇಟ್ ಈಸ್ ಆಲ್ಸೋ ಎಕ್ಸ್ಟೆಂಡೆಡ್ ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಸರಿನಾ, ಯಾವ ಥರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಆಲ್ ಪ್ರೈವೇಟ್ ಬಾಡೀಸ್ ವಿಚ್ ಆರ್ ಓನ್ಡ್, ಕಂಟ್ರೋಲ್ಡ್ ಆರ್ ಸಬ್ಸ್ಟಾನ್ಷಿಯಲಿ ಫೈನಾನ್ಸ್ಡ್ ಬೈ ಗೌರ್ಮೆಂಟ್ ಆಫ್ ಡೈರೆಕ್ಟ್ಲಿ ಕವರ್ಡ್. ಸರಿನಾ, ಪ್ರೈವೇಟಲ್ಲಿ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿದ್ರಪ್ಪ, ಬಟ್ ಎಸ್ಟಾಬ್ಲಿಷ್ ಮಾಡಿದ್ರು ಕೂಡ ಅದನ್ನು ಓನ್ ಮಾಡ್ತಿರೋದು ಇವಾಗ ಇಲ್ಲ, ಅದಕ್ಕೆ ಫೈನಾನ್ಸ್ ಮಾಡ್ತಿರೋದು ಗೌರ್ಮೆಂಟ್ ಆಗಿದ್ರೆ ಇಟ್ ಆಲ್ಸೋ ಕಮ್ಸ್ ಅಂಡರ್ ದ ಆಂಬಿಟ್ ಆಫ್ RTI ಆ್ಯಕ್ಟ್. ಓಕೆ, ಆ್ಯಂಡ್ ದೆನ್ ಇದಾದಮೇಲೆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಸ್ ಯಾರು ಅಂತಂದರೆ ಈ ಡೆಫಿನೇಷನ್ ಪ್ರಕಾರ ದ ಪಬ್ಲಿಕ್ ಆಫೀಷಿಯಲ್ಸ್ ಆರ್ ಅಥಾರಿಟೀಸ್ ಹ್ಯಾವ್ ಟು ಡೆಸಿಗ್ನೇಟ್ ಸಮ್ ಆಫ್ ಇಟ್ಸ್ ಆಫೀಸರ್ಸ್ ಆರ್ ಆಫೀಸರ್ಸ್ ಆಸ್ ದ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಸ್. ಓಕೆ, ಯಾವುದೋ ಒಂದು ಇನ್ಫಾರ್ಮೇಷನ್ ಇನ್ಸ್ಟಿಟ್ಯೂಷನ್ ಇದೆ ಅಂದರೆ ಆ ಇನ್ಸ್ಟಿಟ್ಯೂಷನಲ್ಲಿ ಒಬ್ಬರನ್ನ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆಗಿ ನಾಮಿನೇಟ್ ಮಾಡ್ತಾರೆ ಅಥವಾ ಸ್ಟೇಟ್ ಮಾಡ್ತಾರೆ, ಡೆಸಿಗ್ನೇಟ್ ಮಾಡ್ತಾರೆ. ಇದಾದಮೇಲೆ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂತಂದರೆ ಯಾರಾದರೂ ಇನ್ಫಾರ್ಮೇಷನ್ ಸೀಕ್ ಮಾಡಿದರೆ ಅವ್ರಿಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು. ಹೂ ಸಿಕ್ಸ್ ಇನ್ಫಾರ್ಮೇಷನ್ ಅಂತ RT ಆ್ಯಕ್ಟ್. ಸೊ ಟೈಮ್ ಫ್ರೇಮ್ ಏನಂತಂದರೆ ಪ್ರೊವೈಡ್ ವಿತಿನ್ 30 days. ಸರಿನಾ, ವಿತಿನ್ 30 days ಎದರ್ ಅಕ್ಸೆಪ್ಟ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡಬೇಕು, ಇಲ್ಲಾಂದರೆ ಸೆಕ್ಷನ್ 8 ಅಥವಾ 9 ಇರುವಂಥ ಇಶ್ಯೂ ಮೇಲೆ ಏನಾದರೂ ಇನ್ಫಾರ್ಮೇಷನ್ ಇತ್ತಂದರೆ ಆ ಇನ್ಫಾರ್ಮೇಷನ್ನ ರಿಜೆಕ್ಟ್ ಮಾಡೋ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು. ಓಕೆ, ಅದಾದಮೇಲೆ ಇನ್ಫಾರ್ಮೇಷನ್ ಕಮಿಷನರ್ಸ್ ಅಂತಾರೆ. ಇವರು ಸೆಂಟರ್ ಮತ್ತು ಸ್ಟೇಟ್ಸಲ್ಲಿ ಹೆಡ್ ಮಾಡೋದಕ್ಕೆ ಇರ್ತಾರೆ. ಸೊ ಸೆಂಟ್ರಲ್ಲಿ
ಸೆಂಟ್ರಲ್ ಇನ್ಫಾರ್ಮೇಷನ್ ಆಫೀಸರ್, ಓಕೆ, ಕಮಿಷನರ್, ಸ್ಟೇಟಲ್ಲಿ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ. ಇವರು RT ಆಕ್ಟ್ ಕೆಳಗಡೆ ಬಂದಿರುವಂಥ ಬಾಡೀಸ್ ಇವು. ಸೊ ಇದಕ್ಕೆ ಏನಾಗ್ತಾರೆ, RT ಆಕ್ಟಲ್ಲಿ ಬಂದಿದೆಯಲ್ಲ, ಸೊ ದೀಸ್ ಆರ್ ಕಾಲ್ಡ್ ಎಸ್ ಸ್ಟ್ಯಾಟ್ಯೂಟರಿ ಬಾಡೀಸ್. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಪ್ರೊವಿಷನ್ಸ್ ಆಫ್ RT ಆಕ್ಟ್, ಸರಿನಾ. ಸೊ ನೋಡೋದಕ್ಕೆ ಇನ್ ಟರ್ಮ್ಸ್ ಆಫ್ ಲಾ ಮತ್ತು ಪ್ರೊವಿಷನ್ಸ್ ಅಲ್ಲಿ ತುಂಬ ಒಳ್ಳೆಯ ಆಕ್ಟ್ ಇದೆ. ಬಟ್ ಲೈಕ್ ಇಂಪ್ಲಿಮೆಂಟೇಷನ್ ಬಂದಾಗ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಓಕೆ, ಅದಕ್ಕಿಂತ ಮುಂಚೆ ಬೆನಿಫಿಟ್ಸ್ ಏನಾಗ್ತದೆ ಅಂತ ನೋಡೋಣ. ಸೊ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ಇಟ್ ಆಕ್ಟ್ಸ್ ಆಸ್ ಅ ಟೂಲ್ ಅಗೇನ್ಸ್ಟ್ ಕರಪ್ಷನ್. ಓಕೆ, ಆಂಟಿ ಕರಪ್ಷನ್ ಟೂಲ್. ಕರಪ್ಷನ್ ಅಂದೇನಂತಂದ್ರೆ ಇಟ್ ಇಸ್ ದ ಮಿಸ್ಯೂಸ್ ಆಫ್ ವಾಟ್, ಮಿಸ್ಯೂಸ್ ಆಫ್ ದ ಇಂಟ್ರೆಸ್ಟೆಡ್ ಪವರ್. ಸರಿನಾ, ಒಂದು ಪವರ್ ಕೊಟ್ಟಿದ್ದಾರೆ, ಆ ಪವರ್ನ ಮಿಸ್ಯೂಸ್ ಮಾಡ್ಕೊತಿದ್ದೀರಾ ಫಾರ್ ಯುವರ್ ಓನ್ ಪರ್ಸನಲ್ ಗೇನ್. ಸರಿ, ಪರ್ಸನಲ್ ಗೇನ್ಗೋಸ್ಕರ ಮಿಸ್ಯೂಸ್ ಮಾಡ್ಕೊತಿದ್ದೀರಾ. ಇಲ್ಲ ಅಂತಂದ್ರೆ ಮಿಸ್ಯೂಸ್ ಆಫ್ ದ ಪಬ್ಲಿಕ್ ಆಫೀಸ್. ನೀವು ಪಬ್ಲಿಕ್ ಆಫೀಸ್ ಕೊಟ್ಟಿದೆ, ಆ ಪಬ್ಲಿಕ್ ಆಫೀಸ್ನ ನೀವು ಮಿಸ್ಯೂಸ್ ಮಾಡ್ಕೊತಿದ್ದೀರಾ ಯಾವುದಕ್ಕೆ, ಟು ಪರ್ಸನಲ್ ಗೇನ್. ಅಂಥದಕ್ಕೆಲ್ಲದಕ್ಕೂ ಕರಪ್ಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಕರಪ್ಷನ್ ಅಲ್ಲಿ ವೇರಿಯಸ್ ಫಾರ್ಮ್ಸ್ ಇದೆ. ವೇರಿಯಸ್ ಫಾರ್ಮ್ಸ್ ಅಲ್ಲಿ ಒಂದು ಕೋಯರ್ಸಿವ್ ಫಾರ್ಮ್ಸ್ ಅಂತ ಬರುತ್ತೆ. ಕೋಯರ್ಸಿವ್ ಅಂತಂದ್ರೆ ಒಂದು ಸ್ಟ್ರಗಲ್ ತರ, ನೀವು ಫೋರ್ಸ್ ಮಾಡೋದು, ಯಾರಿಗೋ ಬ್ಲ್ಯಾಕ್ ಮೇಲ್ ಮಾಡೋದಾಗ್ಲಿ, ಏನಾದ್ರು ಕಿಲ್ ಮಾಡ್ತೀವಿ ಅಂತ ಹೆದರ್ಸೋದಾಗ್ಲಿ, ಆ ತರ ಬ್ಲ್ಯಾಕ್ ಮೇಲ್ ಮಾಡಿ ತಗೊಳ್ಳೋದಕ್ಕೆ ಕೋಯರ್ಸಿವ್ ಕರಪ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಕೊಲಿಸಿವ್ ಅಂತಂದ್ರೆ, ಕೊಲಿಸಿವ್ ಅಂದ್ರೆ ಕನ್ವರ್ಜ್ ಆಗೋದು. ಸೊ ನೆಕ್ಸಸ್ ತರ ನಾರ್ಮಲ್ ಆಗಿ ನೋಡಿರ್ತೀರಾ, ಪೊಲಿಟಿಷಿಯನ್ಸ್ ಆಗಲಿ, ಬ್ಯೂರೋಕ್ರಾಟ್ಸ್ ಆಗಲಿ, ಮತ್ತೆ ಬಿಸ್ನೆಸ್ ಮ್ಯಾನ್ ಆಗಲಿ, ಅವ್ರ ಮೂವರ ಮಧ್ಯೆ ನೆಕ್ಸಸ್ ಆಗ್ಬಿಟ್ಟಿರುತ್ತೆ. ಸರಿನಾ, ಬಿಸ್ನೆಸ್ ಮ್ಯಾನ್ಗೆ ಏನು ಬೇಕಾಗಿರುತ್ತೆ, ಪ್ರಾಫಿಟ್ ಬೇಕಾಗಿರುತ್ತೆ. ಸರಿನಾ, ಬ್ಯೂರೋಕ್ರಾಟ್ ಮತ್ತು ಪೊಲಿಟಿಷಿಯನ್ಸ್ಗೆ ಅದರಲ್ಲಿ ಸ್ವಲ್ಪ ಕಟ್ಟಬೇಕಾಗಿರುತ್ತೆ ಅಷ್ಟೇ. ಸೊ ಅವ್ರು ನೆಕ್ಸಸ್ ಮಾಡ್ಕೊಂಡಿರುತ್ತೆ, ಅದಕ್ಕೆ ಕೊಲ್ಯೂಸಿವ್ ಕರಪ್ಷನ್ ಅಂತ ಕರೀತಾರೆ. ಸೊ ಈ ರೀತಿಯಾದಂಥ ಲೈಕ್ ಕೋಯರ್ಸಿವ್ ಆಗಲಿ, ಕೊಲ್ಯೂಸಿವ್ ಆಗಲಿ, ಎಲ್ಲದರಿಂದ ಕರಪ್ಷನ್ ಮೇಲೆ ಇಟ್ ಆಕ್ಟ್ಸ್ ಆಸ್ ಅ ಕರಪ್ಷನ್ ಟೂಲ್. ಸರಿನಾ, ಇನ್ ಪಾಸ್ಟ್ 17 years ಇಟ್ ಹ್ಯಾಸ್ ಬಿನ್ ಇನ್ಸ್ಟ್ರೂಮೆಂಟಲ್ ಇನ್ ಅನ್ಕವರಿಂಗ್ ಲಿಸ್ಟ್ ಆಫ್ ಮೇಜರ್ ಕ್ಯಾಮ್ಸ್. ಸರಿನಾ, ಮೇಜರ್ ಸ್ಕ್ಯಾಮ್ಸ್ ಯಾವುದಂತಂದ್ರೆ ಆದರ್ಶ್ ಸೊಸೈಟಿ ಸ್ಕ್ಯಾಮ್, 2G ಸ್ಕ್ಯಾಮ್, 2G ಸ್ಪೆಕ್ಟರ್ ಸ್ಕ್ಯಾಮ್, ಆಲ್ಮೋಸ್ಟ್ 10,000 crores ಸ್ಕ್ಯಾಮ್ ಆಗಿತ್ತು. ಆ್ಯಂಡ್ ದೆನ್ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್, ಅದೇ ಅವ್ರ ಹೆಸರು ನೆನಪಿದೆ ಇವಾಗ, ಅವರು ಆ ಟೈಮಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ರು, ಆ ಟೈಮಲ್ಲಿ ಕೂಡ ಸ್ಕ್ಯಾಮ್ ಆಗಿತ್ತು. ಆ್ಯಂಡ್ ದೆನ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಸ್ಕ್ಯಾಮ್ ಆರ್ ಸಮ್ ಆಫ್ ದ ನೋಟಿಸೇಬಲ್ ಅಚೀವ್ಮೆಂಟ್ಸ್ ಅಂಡರ್ RTA ಆಕ್ಟ್. ಸರಿನಾ, ಸೊ ಇದಂಥ ಸ್ಕ್ಯಾಮ್ಸ್ನೆಲ್ಲ ಅನ್ಅರ್ತ್ ಮಾಡಿದ್ದು ಬಿಕಾಸ್ ಆಫ್ RTA ಫೈಲ್ಸ್ ಮಾಡಿದಾಗ. ಸರಿನಾ, ಆ್ಯಂಡ್ ದೆನ್ ಎಂಪವರಿಂಗ್ ಪೀಪಲ್ಸ್ ವಾಯ್ಸ್. ಓಕೆ, ಹೌ ಇಟ್ ಎಂಪವರ್ಸ್ ಪೀಪಲ್ಸ್ ವಾಯ್ಸ್ with information. Sarina, it has given ordinary citizens the confidence and the right to ask questions of the government authorities. ಮುಂಚೆ ಯಾವ ತರ ಇತ್ತಂದ್ರೆ, ಗೌರ್ಮೆಂಟ್ ಅಥಾರಿಟೀಸ್ ಅಂದ ತಕ್ಷಣ ಇಲ್ಲೆಲ್ಲ ಇರ್ತಾರೆ, ನಾರ್ಮಲ್ ಸಿಟಿಸನ್ಸ್ ಅಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ಇರ್ತಾರೆ. ಸರಿನಾ, ಮಧ್ಯೆ ಒಂದು ಡಿಸ್ಕನೆಕ್ಟ್ ಆಗಿತ್ತು. ಇವಾಗ ಏನಂತಂದ್ರೆ ಅಲ್ಲಿ ಎಲ್ಲೋ ಇರಲಿ ಅವರು, ಸರಿನಾ, ಅಂದ್ರೆ ಮೇಲೆ ಇರಲಿ ಅಥವಾ ಐವರಿ ಟವರ್ ಮೇಲೆ ಇರಲಿ, ಅವ್ರ ಮೇಲೆ ನೀವು ಇನ್ಫಾರ್ಮೇಶನ್ ಸೀಕ್ ಮಾಡಿ ಅವ್ರ ಮೇಲೆ ಕ್ವಶನ್ಸ್ ಮಾಡ್ಬೋದು. ಸೊ ನಾವು ಇವಾಗ ಪವರ್ ಟು ಕ್ವಶನ್ ದ ಅಥಾರಿಟಿ. ಸರಿನಾ, ಸೊ ಎಂಪವರ್ ಮಾಡ್ತಾ ಇದೆ. ಅಂಡ್ ದೆನ್ ನೆಕ್ಸ್ಟ್ ಸ್ಟ್ರೆಂತ್ ಅಂಡ್ ದ ಡೆಮೋಕ್ರಸಿ. ಓಕೆ, ಸೊ ಹೆಂಗ್ ಡೆಮೋಕ್ರಸಿ ಅಂತ ಮಾಡ್ತಂದ್ರೆ, ನಾವು ಎವ್ರಿ ಸಿಟಿಸನ್ ಹ್ಯಾಸ್ ದ ರೈಟ್ ಟು ಕ್ಲೇಮ್ ಇನ್ಫಾರ್ಮೇಶನ್ ಫ್ರಮ್ ದ ಪಬ್ಲಿಕ್ ಅಥಾರಿಟೀಸ್ ಅಂಡರ್ ದ ಆಕ್ಟ್. ಸರಿನಾ, ಡೆಮೋಕ್ರಸಿ ಅಂದ್ರೆ ಏನು, ಬೈ ದ ಪೀಪಲ್, ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್. ಸರಿನಾ, ಸೊ ಇದ್ರಲ್ಲಿ ಕೂಡ ಪೀಪಲ್ಗೆ ಎಂಪವರ್ ಮಾಡ್ತಾ ಇದ್ದಾರೆ. ಓಕೆ, ದಟ್ ಈಸ್ ಹೌ ಇಟ್ ಈಸ್ ಲೀಡಿಂಗ್ ಟು ಸ್ಟ್ರೆಂಥನಿಂಗ್ ಆಫ್ ಡೆಮೋಕ್ರಸಿ. ಅಂಡ್ ದೆನ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ಇಟ್ ಈಸ್ ದ ಮೇಜರ್ ಅಬ್ಜೆಕ್ಟಿವ್ ಆಫ್ ದಿಸ್ RTA ಆಕ್ಟ್. ಸರಿನಾ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಇನ್ಫಾರ್ಮೇಶನ್ ಬರೋದ್ರಿಂದ ಒಂದು ರೀತಿ ಪಬ್ಲಿಕ್ ಅಫಿಷಿಯಲ್ಸ್ ಅಲ್ಲಿ ಒಂದು ರೀತಿ ಹೆದರಿಕೆ ಬರುತ್ತೆ. ಸರಿನಾ, ಹೆದರಿಕೆ ಅಂದ್ರೆ ಲೈಕ್ ಅ ಫಿಯರ್, ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಗುತ್ತೆ. ಅದು ಏನಂತಂದ್ರೆ, ಏನಾದರೂ ರಾಂಗ್ ಡೂಯಿಂಗ್ ಮಾಡಿದ್ರೆ ಅದ್ರ ಮೇಲೆ ನೀವು ಇಂಡೆಕ್ಸ್ ಮಾಡಿರಬೇಕು, ಅದ್ರ ಮೇಲೆ ರಿಪೋರ್ಟ್ ಡಾಕ್ಯುಮೆಂಟ್ ಮಾಡಿರಲೇಬೇಕು. ಆ ಡಾಕ್ಯುಮೆಂಟ್ಸ್ನ ಯಾರಾದ್ರೂ ಇನ್ಫಾರ್ಮೇಶನ್ ತಗೊಂಡಾಗ ಅದರಲ್ಲಿ ಏನಾದರೂ ಮಿಸ್ ಮ್ಯಾಚ್ ಆಗಿತ್ತು ಅಂದ್ರೆ, ಸೊ ಮಿಸ್ ಮ್ಯಾಚ್ ಆದಾಗ ಆ ಟ್ರಾನ್ಸ್ಪರೆಂಟ್ ಇಲ್ಲ ಅಥವಾ ಅಕೌಂಟಬಲ್ ಇಲ್ಲ ಅಂದಾಗ ಏನು ಮಾಡ್ತಾರೆ ಅಂದ್ರೆ, ಇಟ್ ವಿಲ್ ಲೀಡ್ ಟು ಅರೆಸ್ಟ್ ಆಗಲಿ, ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಜನ ಹೆದರಿ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ತಾರೆ. ಅದೇ ಹೇಳ್ತಿರೋದು. ಅ ಲಾರ್ಜ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ has to be placed in the public domain by the ways of manual prescriptions under the RTA Act. Okay, so these are some of the benefits of RTA Act. Okay, but implementation ಅಲ್ಲಿ ಕೆಲವೊಂದು ಇಶ್ಯೂಸ್ ಆಗ್ತಾ ಇದೆ. ಓಕೆ, ಸೊ ನಿನ್ನೆ ಹೇಳ್ದಂಗೆ, ನಿನ್ನೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಲ್ಲಿ ಯಾವ ತರ ಇನ್ ಲೆಟರ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಬಟ್ ಇನ್ ಸ್ಪಿರಿಟ್ ಅಲ್ಲಿ ಪ್ರಾಪರ್ ಇಂಪ್ಲಿಮೆಂಟ್ ಆಗ್ತಿಲ್ಲ. ಅದೇ ತರ ಮೇಜರ್ ಆಗಿ ಇಂಡಿಯಾಸ್ ಲಾಸ್ ಎಲ್ಲ ಚೆನ್ನಾಗಿದೆ, ಲಾಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತಾ ಇದೆ. ಇದ್ರಲ್ಲಿ ಕೂಡ ಅದೇ ತರ ಪ್ರಾಬ್ಲಮ್ಸ್ ಇದೆ. ಸೊ ಪ್ರಾಬ್ಲಮ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ಥ್ರೆಟ್ ಟು ಆಕ್ಟಿವಿಸ್ಟ್. ಆಕ್ಟಿವಿಸ್ಟ್ ಯಾರಪ್ಪ ಅಂತಂದ್ರೆ RTA ಆಕ್ಟಿವಿಸ್ಟ್ ಅಂತ ಇರ್ತಾರೆ. RTA ಆಕ್ಟಿವಿಸ್ಟ್ ಅಂದ್ರೆ ಅವ್ರು ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ಯಾರಾದ್ರೂ ಒಂದು ಪಬ್ಲಿಕ್ ಅಫಿಷಿಯಲ್ಸ್ ಲೈಕ್ ರಾಂಗ್ ಡೂಯಿಂಗ್ ಮಾಡ್ತೀರ ಅಂದ ತಕ್ಷಣ ಏನಾದ್ರು ಅವ್ರಿಗೆ ಇನ್ಫಾರ್ಮೇಶನ್ ಬೇಕಂದಾಗ ಅಪ್ಲಿಕೇಶನ್ ಹಾಕ್ತಿರ್ತಾರೆ, ಅಪ್ಲಿಕೇಶನ್ ಹಾಕಿ ಇನ್ಫಾರ್ಮೇಶನ್ ಸೀಕ್ ಮಾಡ್ತಿರ್ತಾರೆ. ಅವ್ರಿಗೆ ಆಕ್ಟಿವಿಸ್ಟ್ ಅಂತ ಕರೀತಿರ್ತಾರೆ. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, RTA ಆಕ್ಟಿವಿಸ್ಟ್ ಇನ್ಫಾರ್ಮೇಶನ್ ಸೀಕ್ ಮಾಡೋದ್ರಿಗೆ ಅವ್ರ ಮೇಲೆ ಥ್ರೆಟನ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಏನಂತಂದ್ರೆ, ಅಕಾರ್ಡಿಂಗ್ ಟು ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ ಅಕ್ರಾಸ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ ಅಂತ ಒಂದು ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟ್ ಪ್ರಕಾರ ಅಕ್ರಾಸ್ ಇಂಡಿಯಾ 19 RTA ಆಕ್ಟಿವಿಸ್ಟ್ ಹ್ಯಾವ್ ಬಿನ್ ಕಿಲ್ಡ್ ಅಥವಾ ಲಾಸ್ಟ್ ದೇರ್ ಲೈವ್ಸ್ ಅಂಡ್ 180 ಹ್ಯಾವ್ ಬಿನ್ ಅಸಾಲ್ಟೆಡ್ ಅಂಡ್ 187 ಥ್ರೆಟನ್ಡ್ ಸಿನ್ಸ್ 2006. ಸರಿನಾ,
ಆರ್ ಟಿ ಅಷ್ಟು ಆಕ್ಟಿವಿಸ್ಟ್ ಗೌರ್ಮೆಂಟನ್ನು ನಿಮ್ಗೆ ಪವರ್ ಕೊಟ್ಟಿದೆ ರೈಟ್ ಇನ್ಫಾರ್ಮೇಷನ್ ಕೇಳಿ ಅಂತ, ಬಟ್ ನಾವ್ಯಾಕೆ ಇನ್ಫಾರ್ಮೇಷನ್ ಕೊಡೋಣ? ಸರಿ, ನಾವು ಒಂದು ರೀತಿ ಅಂತ ಆ ಆ್ಯಟಿಟ್ಯೂಡಲ್ಲಿ ಇರ್ತಾರೆ. ನಾವು ಇನ್ಫಾರ್ಮೇಷನ್ ಕೊಡೋದಿಲ್ಲ, ನೀವು ಇನ್ಫಾರ್ಮೇಷನ್ ಬೇಕಂದರೆ ಒಂದು ನಿಮ್ಮ ಜೀವ ಕಳ್ಕೊಳ್ಳಿ, ಅಂದರೆ ಕೈಕಾಲಾದರೂ ಕಳ್ಕೊಳ್ಳಿ, ಆ ರೀತಿಯಾದಂಥ ಥ್ರೆಟ್ನ ಹಾಕ್ತಿರ್ತಾರೆ. ಓಕೆ, ದಿನದಾದ್ಮೇಲೆ ಲೇಟೆಸ್ಟ್ ಆಗಿ ಇನ್ಸಿಡೆಂಟ್ ಎಲ್ಲ ಆಗಿತ್ತಂದರೆ ವಿದಿಶಾದಲ್ಲಿ ಕಾಂಟ್ರಾಕ್ಟರ್ ಅವನು ಆರ್ ಟಿ ಹತ್ರ ಇನ್ಫಾರ್ಮೇಷನ್ ಕೇಳಿದಾಗ ಅದರಲ್ಲಿ ಇನ್ವಾಲ್ವ್ ಮೇನ್ ಬಿಲ್ಡರ್ಸ್ ಆಗಲಿ ಬ್ಯೂರೋಕ್ರಾಟ್ಸ್ ಆಗಲಿ ಅವರೆಲ್ಲ ಸೇರಿಕೊಂಡು ಅವ್ರನ್ನ ಕೊಲೆ ಮಾಡಿದ್ರು. ಓಕೆ, ಇಟ್ ಲೆಡ್ ಟು ಲಾಸ್ ಆಫ್ ಲೈಫ್ ಆಫ್ ದಟ್ ಕಾಂಟ್ರಾಕ್ಟರ್. ಓಕೆ, ಆ್ಯಂಡ್ ಇದಾದ್ಮೇಲೆ ಶಾರ್ಟ್ ಕಮಿಂಗ್ಸ್ ಆಫ್ ದ ಇನ್ಫಾರ್ಮೇಷನ್ ಕಮಿಷನರ್ಸ್. ಸರಿನಾ, ಇನ್ಫಾರ್ಮೇಷನ್ ಕಮಿಷನರ್ಸ್ ಶಾರ್ಟ್ ಕಮಿಂಗ್ಸ್ ಏನಂತಂದರೆ 2019 ಅಮೆಂಡ್ಮೆಂಟ್ಸ್ ಆಯಿತು. ಸರಿನಾ, ಯಾವ ಥರ ಅಮೆಂಡ್ಮೆಂಟ್ಸ್ ಏನೇನು ಚೇಂಜಸ್ ಆಯ್ತು ಅಂತಂದರೆ, ಮುಂಚೆ ಆರ್ ಟಿ ಆ್ಯಕ್ಟಲ್ಲಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಅದರ್ ಇನ್ಫಾರ್ಮೇಷನ್ ಕಮಿಷನರ್ ಟರ್ಮ್ ಎಷ್ಟಿತ್ತು ಅಂದರೆ 5 years ಇತ್ತು, ಟೆನ್ಯೂರ್. ಸರಿನಾ, ಟೆನ್ಯೂರ್ 5 years ಇತ್ತು. ಬಟ್ ರೀಸೆಂಟ್ ಅಮೆಂಡ್ಮೆಂಟಲ್ಲಿ ಏನು ಮಾಡಿದ್ದಾರೆ, ಆ ಟೆನ್ಯೂರ್ನ ಡಿಸೈಡ್ ಮಾಡೋದು ಯಾರಿಗಿದೆ ಪವರ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗಿದೆ. ಓಕೆ, ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ಇಯರ್ ಟರ್ಮ್ ನಿಮ್ದು ಅಂತ. ಓಕೆ, ನಾವು ದ ಪವರ್ ಹ್ಯಾಸ್ ಗಾನ್ ಟು ಸೆಂಟ್ರಲ್ ಗೌರ್ಮೆಂಟ್. ಆ್ಯಂಡ್ ಇದಾದಮೇಲೆ ಸ್ಯಾಲರಿನ ಮುಂಚೆ ಏನು ಮಾಡ್ತಾರೆ ಅಂದರೆ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಸ್ಯಾಲರಿ ಎಷ್ಟಿರುತ್ತೆ ಅಂದರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರಲ್ಲ ಅವರು ಅಷ್ಟೇ ಸ್ಯಾಲ್ರಿ ನಾವು ಅವ್ರಿಗೆ ಕೊಡ್ತಾಯಿದ್ರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಸ. ಬಟ್ ಅದನ್ನ ಇವಾಗ ಏನು ಮಾಡಿದ್ರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡ್ತೀವಿ, ನಾವು ಡಿಸೈಡ್ ಮಾಡ್ತೀವಿ ಅಂತ. ಓಕೆ, ಸೊ ಒಂದು ರೀತಿ ಅವರು ಅನಾಟಮಿನ ಅಥವಾ ಅಟಾನಮಿನ ಕೇಳ್ಕೊತಾ ಇದ್ದಾರೆ. ಸರಿನಾ, ಅಟಾನಮಿನ ಇಸ್ಕೊತಾ ಇದ್ದಾರೆ ಒಂದು ರೀತಿ. ಸರಿನಾ, ದ ಟೇಕಿಂಗ್ ಅವೇ ದ ಅಟಾನಮಿ ಆಫ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್. ಸರಿನಾ, ಫ್ರೀಡಮ್ ಆಗಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕೆ ಆಗಬಾರ್ದು, ಆ ಥರ ಮಾಡಿದ್ದಾರೆ. ಆ ಥರ ಆಗಿದೆ. ಆ್ಯಂಡ್ ದೆನ್ ಡಿಡಕ್ಷನ್ಸ್. ಮುಂಚೆ ಏನಿತ್ತಂದರೆ ನೀವು ಕೆಲಸ ಮಾಡುವಾಗ ಏನಾದರೂ ಪೆನ್ಷನ್ ಆಗಲಿ ಅಥವಾ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆಗಲಿ ಏನಾದರೂ ಕೊಟ್ಟರಂದರೆ ಅದನ್ನ ನಿಮ್ಮ ಸ್ಯಾಲ್ರಿಯಲ್ಲಿ ಕಟ್ ಮಾಡ್ಕೊತಾ ಇದ್ರು. ಬಟ್ ಇವಾಗ ಆ ಥರ ಅಂತ ಪ್ರೊವಿಷನ್ಸ್ ಏನಿಲ್ಲ. ಸರಿನಾ, ನೀವು ಏನಾದರೂ ಕಟ್ ಮಾಡ್ಕೊಂಡ್ರು ಕೂಡ ನಿಮ್ಮ ಸ್ಯಾಲ್ರಿಯಿಂದ ನಾವು ಅದನ್ನ ಕಟ್ ಮಾಡ್ಕೊಳ್ಳಲ್ಲ, ಆರಾಮಾಗಿ ಎಂಜಾಯ್ ಮಾಡಿ ಬಿಂದಾಸ್ ಆಗಿರಿ ಅಂತ, ಆ ರೀತಿ ಅಂತ ಪ್ರೊವಿಷನ್ಸ್ ತೊಗೊಂಬಂದಿದ್ದಾರೆ. ಸೊ ಇದಕ್ಕೋಸ್ಕರ ಏನಂತಂದರೆ ಒಂದು ರೀತಿ ಅಂತ ಅಟಾನಮಿ ಆಫ್ ಇನ್ಫಾರ್ಮೇಷನ್ ಕಮಿಷನರ್ಸ್, ಇಂಡಿಪೆಂಡೆಂಟ್ ವೇ ಆಫ್ ವರ್ಕಿಂಗ್ ಆಫ್ ಇನ್ಫಾರ್ಮೇಷನ್ ಕಮಿಷನರ್ ಕಡಿಮೆ ಆಗಿದೆ. ಬಟ್ ಇದಕ್ಕೆ ರ್ಯಾಷನಲ್ ಅಂದರೆ ಆ ಹಿಂದೆ ರೀಸನಿಂಗ್ ಏನು ಕೊಟ್ಟರೆ ಅಂದರೆ ಗೌರ್ಮೆಂಟ್ ಅವ್ರು ಏನು ರೀಸನ್ ಕೊಟ್ಟಿದ್ರು ಅಂದರೆ, ಸೊ ಇವಾಗ ನೋಡಿ, ಸೊ ಟೆನ್ಯೂರ್ನ 3 to 5 years ಅಥವಾ ಮುಂಚೆ ಡಿಸೈಡ್ ಮಾಡ್ತಾರೆ. ಅದು ನಾರ್ಮಲಿ ಡಿಸೈಡ್ ಮಾಡೋದು ಯಾರಿಗೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಡಿಸೈಡ್ ಮಾಡ್ತೀವಿ. ಸರಿನಾ, ಸೊ ಇದಂಥ ಸ್ಟ್ಯಾಟ್ಯೂಟರಿ ಬಾಡೀಸ್ಗೆ ಪವರ್ ಇರುತ್ತೆ ನಮಗೆ, ಅದನ್ನ ಎಕ್ಸರ್ಸೈಸ್ ಮಾಡ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಸ್ಯಾಲ್ರಿ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಇಕ್ವೇಟ್ ಮಾಡ್ತಾ ಇದ್ದೀವಿ. ಸೊ ಚೀಫ್ ಎಲೆಕ್ಷನ್ ಕಮಿಷನರ್ ಅಂದರೆ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಅದಕ್ಕೆ ಆದಂಥ ಒಂದು ರೀತಿಯಾದಂಥ ನಂತರ ಸ್ಟ್ಯಾಚರ್ ಇರುತ್ತೆ, ಅದಕ್ಕೆ ಅಂತ ಒಂದು ರೆಸ್ಪೆಕ್ಟ್ ಇರುತ್ತೆ. ಅದಕ್ಕೆ ನೀವು ಒಂದು ಸ್ಟ್ಯಾಟ್ಯೂಟರಿ ಬಾಡಿನ ಇಕ್ವೇಟ್ ಮಾಡೋಕ್ಕಾಗಲ್ಲ ಅಂತ ಆ ಥರ ರ್ಯಾಷನಲ್ ಕೊಟ್ಟಿದ್ರು. ಬಟ್ ಅಗೇನ್ ಡಿಬೇಟಿಗೆ ಬಿಟ್ಟಿದ್ದು. ಆ್ಯಂಡ್ ದೆನ್ ಅದ್ರ ಜೊತೆಗೆ ದೆರ್ ಇಸ್ ಅ ಲಾಟ್ ಆಫ್ ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಅಮೆಂಡ್ಮೆಂಟ್ ಆದಮೇಲೆ ಅವ್ರದ್ದು ಆಟೋನಮಿ ಕಡಿಮೆ ಆಗಿದೆ. ಜೊತೆಗೆ ದೆರ್ ಇಸ್ ಅ ಲಾಟ್ ಆಫ್ ವೇಕೆನ್ಸೀಸ್ ಆ್ಯಂಡ್ ಮೆನಿ ಕಮಿಷನ್ಸ್ ಆರ್ ಫಂಕ್ಷನಿಂಗ್ ವಿತೌಟ್ ದ ಚೀಫ್. ಸರಿನಾ, ಎಷ್ಟೊಂದು ಸ್ಟೇಟ್ ಕಮಿಷನ್ಸ್ ಇದೆ, ಆ ಕಮಿಷನ್ಸಲ್ಲಿ ಚೀಫೇ ಇಲ್ಲ. ಸೊ ಯಾವುದೋ ಒಂದು ಎಕ್ಸಾಂಪಲ್ ಇತ್ತು ಮಹಾರಾಷ್ಟ್ರದಲ್ಲಿ ಅನ್ಸುತ್ತೆ, ಮಹಾರಾಷ್ಟ್ರದಲ್ಲಿ ಚೀಫ್ ಕಮಿಷನರ್ ಸ್ಟೇಟ್ ಚೀಫ್ ಕಮಿಷನರ್ಸ್ನ ಅಪಾಯಿಂಟ್ ಮಾಡೋಕ್ಕೆ 2 years ಬೇಕಾಯ್ತಂತೆ. ಓಕೆ, ಆ ಥರ ಎಕ್ಸ್ಟೆಂಡ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ. ಆ್ಯಂಡ್ ದೆನ್ ರೈಸಿಂಗ್ ಪೆಂಡೆನ್ಸಿ. ಸರಿನಾ, ಯಾರೋ ಒಬ್ರು ಅಪ್ಲಿಕೇಶನ್ ಹಾಕ್ತಿದ್ದಾರೆ, ಬಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ 30 days ಇರುತ್ತಲ್ಲ, ಹಾಗೆ ಅಪ್ಲಿಕೇಶನ್ ಬರ್ತಾ ಇದೆ, ಅಪ್ಲಿಕೇಶನ್ ಫೈಲ್ ಜಾಸ್ತಿ ಫೈಲ್ ಆಗ್ತಾ ಹೋಗ್ತಾ ಇದೆ, ಬಟ್ ಇನ್ಫಾರ್ಮೇಷನ್ ವಾಪಸ್ ರಿಟರ್ನ್ ಬರ್ತಾ ಇಲ್ಲ. ಸೊ ಪೆಂಡೆನ್ಸಿ ಆಫ್ ಕೇಸಸ್ ಅಂಡರ್ ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಹ್ಯಾಸ್ ಬಿನ್ ರೈಸಿಂಗ್. ಅದೇನೋ ಡಾಟಾ ಇತ್ತು, ಡಾಟಾ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಕೋತೀನಿ. ಆ್ಯಂಡ್ ದೆನ್ ಜುಡಿಷಿಯಲ್ ಬಾಟಲ್ನೆಕ್ಸ್ ಏನಂತಂದರೆ several RTI cases are embroiled in judicial procedures as courts are quick to give stay orders on CAC's decisions. ಸರಿ, ನಾರ್ಮಲ್ ಆಗಿ ಸುಪ್ರೀಂ ಕೋರ್ಟ್ ಅಥವಾ ಜುಡಿಷಿಯರಿ ಏನು ಮಾಡ್ತಾರೆ ಅಂತಂದರೆ ಇನ್ಫಾರ್ಮೇಷನ್ ಸೀಕ್ ಮಾಡಿದಾಗ ಒಂದು ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ಮೇಲೆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ನೋಡ್ತಾರೆ, ಅವ್ರು ನೋಡಿ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಕಳಿಸ್ತಾರೆ. ಸೊ ಇವರು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ ಅಂತೇಳಿ. ಸೊ ಆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಹೇಳ್ತಾರೆ ಅಂದರೆ ಇಟ್ ಕಮ್ಸ್ ಅಂಡರ್ ದ Section 8 ಯಾವ ಎಕ್ಸಾಮ್ ಮಾಡಿದ್ರೆ ಅದ್ರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದ್ರ ಬರ್ತೀವಿ ಹೇಳಿದಾಗ ನಾವು ಅದನ್ನ ಇನ್ಫಾರ್ಮೇಷನ್ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಆಕ್ಟಿವಿಸ್ಟು ನಮ್ಗೆ ಬೇಕೇ ಬೇಕಂತ ಕೇಳ್ತಾರೆ. ಅವಾಗ ಇವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ ಅಂದರೆ ಸ್ಟೇ ಮಾಡ್ಬಿಡ್ತಾರೆ, ಅಷ್ಟೇ ಮುಗಿತಲ್ಲಿ ಕೆಲಸ. ಕೋರ್ಟ್ ಅವ್ರದ್ದು ಸ್ಟೇ ಮಾಡ್ಕೊಬಿಟ್ಬಿಡ್ತಾರೆ, ಮುಂದೆ ನೋಡ್ಕೊಂಡ್ರೆ ಆಯ್ತು ಅಂತ. ಸೊ ಅಲ್ಲಿಗೆ ಪೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ದೆನ್ ಫ್ರಿವಲಸ್ ಆರ್ ಟಿ ಎಸ್ ಅಂತಂದರೆ RTI ಕೇಳ್ತಿದ್ರಲ್ಲ, ಬೇಕಂತ ಸುಮ್ಮನೆ ಇಂಪಾರ್ಟೆಂಟ್ ಅಲ್ದಿರುವಂಥ ಇನ್ಫಾರ್ಮೇಷನ್ ಕೇಳೋದು, ಆ ಥರ ಅಂತ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದ್ರೆ ಅಂದರೆ ಈ ರೀತಿ ಅಂತ ಯೂಸ್ಲೆಸ್ ಇನ್ಫಾರ್ಮೇಷನ್ ಕೇಳ್ತೀರ ಅಂತೇಳಿ ಎಷ್ಟೊಂದು ಬ್ಯೂರೋಕ್ರಾಟ್ಸ್ ಅಥವಾ ಪಬ್ಲಿಕ್ ಅಫಿಷಿಯಲ್ಸ್ ಇದ್ದಾರಲ್ಲ, RTI ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅವ್ರು ಕೇಳ್ತಿರೋದು ಫ್ರಿವಲಸ್ ಆಗಿದೆ, ಯೂಸ್ ಇಲ್ಲ ಅಂತೇಳಿ ಅದೇನು ಹೇಳ್ತಿದ್ದಾರೆ. And often repeated excuse by the bureaucrats for their unprofessional attitude is the number of frivolous queries or those with the perverse motives. ಸರಿನಾ, ಕೇಳ್ತಿರೋದು ಸುಮ್ಮನೆ ಯೂಸ್ ಇಲ್ಲ ಕೇಳ್ತಿದ್ದಾರೆ ಅಂತೇಳಿ. ಸೊ ಇನ್ನೊಂದು ಏನು ಹೇಳ್ತಾರೆ ಅಂದರೆ RTI ಹೂಲಿಗನಿಸಮ್ ಅಂತ ಕರೀತಾರೆ. RTI ಹೂಲಿಗನಿಸಮ್
ಇದು ಏನಂತಂದ್ರೆ RTI ಆಕ್ಟಿವಿಸ್ಟ್ ಯಾವ ಥರ ಮಾಡ್ತಾರೆ, ರೌಡಿ ಥರ ಬಿಹೇವ್ ಮಾಡ್ತಿದ್ದಾರೆ. ರೌಡಿ ಥರ ಬಿಹೇವ್ ಮಾಡ್ತಾರೆ ಅಂತಂದ್ರೆ RTI ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಯಾರ ಹತ್ರ ಒಬ್ಬರು ಕಾಂಟ್ರಾಕ್ಟರ್ ಇರ್ತಾರೆ, ಕಾಂಟ್ರಾಕ್ಟ್ ಗೌರ್ಮೆಂಟ್ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಅವ್ರ ಹತ್ರ ಯಾವುದೋ ಒಂದು ಬಿಲ್ಡಿಂಗ್ ಮೇಲೆ ಇನ್ಫಾರ್ಮೇಷನ್ ಕೇಳೋದು. ಇನ್ಫಾರ್ಮೇಷನ್ ಕೇಳಿದ್ಮೇಲೆ ಏನು ಮಾಡ್ತಾರೆ ಅಂತಂದ್ರೆ, ನಮ್ಗೆ ಗೊತ್ತಿದೆ ನೀವು ಕರಪ್ಷನ್ ಮಾಡಿದ್ದೀರಾ, ನಮ್ಗೆ ಗೊತ್ತಿದೆ ನೀವು ಅಲ್ಲಿ ಮಿಸ್ಮ್ಯಾಚ್ ಆಗಿದೆ, ನಮ್ಗೆ ಗೊತ್ತಿದೆ ನೀವು ದುಡ್ಡು ಇಸ್ಕೊಂಡಿದ್ದೀರಾ, ಸರಿನಾ, ಅದನ್ನ ನಾವು ಡಿಸ್ಕ್ಲೋಸ್ ಮಾಡ್ಬೇಡ ಅಂತಂದ್ರೆ ನೀವು ದುಡ್ಡು ಇಸ್ಕೊಂಡಿದ್ದೀರಲ್ಲ ಅದೇ ಥರ ನಮ್ಗೆ ದುಡ್ಡು ಕೊಡಿ, ಸರಿನಾ, ಅದೇ ಥರ ನಮ್ಗೆ ದುಡ್ಡು ಕೊಡಿ, ಇಲ್ಲಾಂದರೆ ರಿಪೋರ್ಟ್ ಮಾಡ್ತೀವಿ. ಆ ಥರ ಬ್ಲ್ಯಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ RTI ಹೂಲಿಗನಿಸಮ್ ಅಂತ ಕರೀತಾರೆ, ಸರಿನಾ. ಆ ಥರ ಒಂದು ಕೇಸ್ ಜಾಸ್ತಿ ಆಗಿದೆ ರೀಸೆಂಟಾಗಿ. ಲಾಸ್ಟ್ 2 years ಬ್ಯಾಕಲ್ಲಿ ಅದೇ ಥರ RTI ಆಕ್ಟಿವಿಸ್ಟಿಂದ ಲೈಕ್ ಕರಪ್ಷನ್ ಮಾಡಿದ್ರು ಅವರು. ಕರಪ್ಷನ್ ಮಾಡಿದ್ರೆ ನಾವು ಓಪನ್ ಮಾಡ್ತೀವಿ, ಇಲ್ಲ ಒಂದು ದುಡ್ಡು ಕೊಡಿ ಅಂತ ಹೇಳಿದಾಗ ಅವರು ಓಪನ್ ಮಾಡೋದು ಯಾಕೆ, ಲೈಕ್ ಅದೆಲ್ಲ ಎಕ್ಸ್ಪೋಸ್ ಆಗೋದು ಬೇಡ ಅಂತಂದೇಳಿ ಅವರೇ ಸೂಸೈಡ್ ಮಾಡ್ಕೊಂಬಿಟ್ರು ಆ ಥರ. ಸೊ ಇಟ್ ಈಸ್ ಆಲ್ಸೋ ದೇ ಆರ್ ಆಲ್ಸೋ ಹರಾಸಿಂಗ್ ಲೈಕ್ ಬ್ಯೂರೋಕ್ರಾಟ್ಸ್ ಕೂಡ ಹರಾಸ್ ಮಾಡ್ತಿದ್ದಾರೆ. ಸೊ 2-way ಟ್ರೈನ್ ಥರ ಇದು. ಈ ಕಡೆ ಬ್ಯೂರೋಕ್ರಾಟ್ಸ್ RTI ಆಕ್ಟಿವಿಸ್ಟ್ಗೆ ಅಟ್ಯಾಕ್ ಮಾಡ್ತಿದ್ದಾರೆ, RTI ಆಕ್ಟಿವಿಸ್ಟು ಈ ಕಡೆ ಬ್ಯೂರೋಕ್ರಾಟ್ಸ್ಗೆ ಹರಾಸ್ ಮಾಡ್ತಿದ್ದಾರೆ, ಸರಿನಾ. ಎಷ್ಟೊಂದು ಕೇಸಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಮಾಡ್ಬಿಡೋ ಅಂದರೆ ನೀವು ದುಡ್ಡು ಇಸ್ಕೊಂಡ್ರಲ್ಲ ಅದನ್ನು ನಮಗೆ ಸ್ವಲ್ಪ ಕಟ್ಕೊಡಿ ಅಂತ, ಸರಿ. ಅದನ್ನೇ ಬಿಸ್ನೆಸ್ ಮಾಡ್ಕೊಂಬಿಟ್ಟಿರ್ತಾರೆ ಎಷ್ಟೊಂದು ಜನ. ಅದೊಂದು RTI ಹೂಲಿಗನಿಸಮ್. ಆ್ಯಂಡ್ ದೆನ್ ಇದಾದಮೇಲೆ ಬೇಸಿಕ್ಕಾಗಿ ದೇರ್ ಇಸ್ ಆಲ್ಸೋ ಲ್ಯಾಕ್ ಆಫ್ ಕ್ಲಾರಿಟಿ ಆನ್ ವಾಟ್ ಪಬ್ಲಿಕ್ ಇಂಟ್ರೆಸ್ಟ್ ಈಸ್. ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ಏನು ಅಂತ RTI ಆ್ಯಕ್ಟಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಆ ಇನ್ಫಾರ್ಮೇಷನ್ನ ನೀವು ಇಶ್ಯೂ ಮಾಡುವಂತಿದೆ, ಸರಿನಾ. ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಅದು, ಓಕೆ, ಅದೇ ಪ್ರಾಪರಾಗಿ ಇದಾಗಿಲ್ಲ. ಆ್ಯಂಡ್ ದೆನ್ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಆ್ಯಂಡ್ ಪೂರ್ ಇನ್ಫ್ರಾಸ್ಟ್ರಕ್ಚರ್, ಸರಿನಾ. ಪೊಲಿಟಿಕಲ್ ಯಾವ ಥರ ಇರುತ್ತೆ, ಪೊಲಿಟಿಷಿಯನ್ಸ್ ಯಾವ ಥರ ಇರುತ್ತೆ ಅಂದರೆ ಜನಕ್ಕೆ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಇನ್ಫಾರ್ಮೇಷನ್ ಕೊಡ್ಬೇಕಂತಿರುತ್ತೆ, ಸರಿನಾ. ಯಾಕಂದರೆ ಜನ ಜಾಸ್ತಿ ಇನ್ಫಾರ್ಮ್ಡ್ ಆದ ಅಂತಂದರೆ ಇಟ್ ವಿಲ್ ಬಿ ಲೈಕ್ ಎ ಡೂಮ್ ಟು ಪೊಲಿಟಿಷಿಯನ್ಸ್. ಅದಕ್ಕೋಸ್ಕರ ಅವ್ರು ಇನ್ಫಾರ್ಮೇಷನ್ ಕೊಡೋದಿಲ್ಲ. ಹಾಗಾಗಿನೇ ಇನ್ನೊಂದು ಪೊಲಿಟಿಕಲ್ ಪಾರ್ಟೀಸ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಲ್ಲ, ಸರಿನಾ. ದೇ ಆರ್ ನಾಟ್ ಅಂಡರ್ ದ ಆಂಬಿಟ್ ಆಫ್ RTI ಆ್ಯಕ್ಟ್, ಸರಿನಾ. ಅದು ಒಂದು ಕ್ವಶನ್ಸ್ ಇದೆ. RTI ಆ್ಯಕ್ಟ್ನ ಪೊಲಿಟಿಕಲ್ ಪಾರ್ಟೀಸ್ನ ಇನ್ವಾಲ್ವ್ ಮಾಡಬೇಕೋ ಬೇಡೋ ಅಂತೇಳಿ, ಸರಿನಾ. ಇನ್ವಾಲ್ವ್ ಮಾಡಿದರೆ ಲೈಕ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಈಸಿಯಾಗಿ ವರ್ಕೌಟ್ ಮಾಡ್ಬೋದು. ಅವಾಗ ಅಂತಾರೆ ಅವರು ಕೂಡ ಪೊಲಿಟಿಕಲ್ ಪಾರ್ಟೀಸ್ ಒಳಗಡೆ ಕೂಡ ಡೆಮೋಕ್ರಸಿ ಇದಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅಪೋಸಿಟ್ ಏನು ಹೇಳ್ತಾರೆ ಅಂದರೆ ಅದರಿಂದ ಏನಾಗುತ್ತೆ ಲೈಕ್ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕಾಗೋದಿಲ್ಲ. ಪೊಲಿಟಿಕಲ್ ಪಾರ್ಟೀಸ್ಗೆ ಪ್ರೆಷರ್ ಇರುತ್ತೆ. ನಾರ್ಮಲ್ ಆಗಿ ಗೌರ್ಮೆಂಟ್ ಇರುವಂಥ ಪಾರ್ಟಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಬ್ಬರು ಮಾಡಬೇಕು, ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಸ್ವಲ್ಪ ಜನ ಮಾಡಬಾರ್ದು ಅಂತ ಹೇಳ್ತಾರೆ. ದಟ್ ಇಸ್ ಅ ಡಿಬೇಟ್ ಫಾರ್ ಅನದರ್ ಡೇ. ಸೊ ಇವಾಗ ಪ್ರಾಬ್ಲಮ್ಸ್ ನೋಡಿದ್ರಿ. ಪ್ರಾಬ್ಲಮ್ಸ್ ನೋಡಿದ ಮೇಲೆ ನೆಕ್ಸ್ಟ್ ವೇ ಫಾರ್ವರ್ಡ್, ಯಾವ ಥರ ಇದನ್ನ ಪ್ರಮೋಟ್ ಮಾಡಬೇಕು, ಯಾವ ಥರ ಇದನ್ನ ಲೈಕ್ ತಪ್ಪನ್ನ ಮಾಡ್ಬೇಕಂತಂದರೆ, ಫಸ್ಟ್ ಒನ್, ದೇರ್ ಶುಡ್ ಬಿ ಎ ನೀಡ್ ಫಾರ್ ಕೋಡ್ ಆಫ್ ಕಂಡಕ್ಟ್, ಸರಿನಾ. ಕೋಡ್ ಆಫ್ ಕಂಡಕ್ಟ್ ಅಂದರೆ ಸರ್ಟನ್ ವ್ಯಾಲ್ಯೂಸ್ ಅಥವಾ ಸರ್ಟನ್ ರೆಗ್ಯುಲೇಷನ್ಸ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದನ್ನ ಯಾವ ಥರ ಫಾಲೋ ಮಾಡೋಕ್ಕಂತ ಕೋಡ್ ಆಫ್ ಕಂಡಕ್ಟ್ ಅಂತ ಕೊಡ್ತಾರೆ. ದ ಕೋಡ್ ಆಫ್ ಕಂಡಕ್ಟ್ ಮಸ್ಟ್ ಬಿ ಇವಾಲ್ವ್ಡ್ ಫಾರ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ಸ್, ಸರಿನಾ. ಅವ್ರಿಗೆ ಕೋಡ್ ಆಫ್ ಕಂಡಕ್ಟ್ ಇವಾಲ್ವ್ ಮಾಡಿದಾಗ ಈ ರೀತಿಯಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು ಅಂತ ಮ್ಯಾಂಡೇಟರಿ ಮಾಡ್ಬೇಕು ಅವ್ರಿಗೆ, ಸರಿನಾ. ಆ್ಯಂಡ್ ದೆನ್ ಫಾಲೋಯಿಂಗ್ ಆಫ್ ಜುಡಿಷರೀಸ್ ಗೈಡ್ಲೈನ್ಸ್. ಓಕೆ, ಸೊ ಸುಪ್ರೀಂ ಕೋರ್ಟ್ ಅವರು DDA ವರ್ಸಸ್ ಸ್ಕಿಪ್ಪರ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಅದರಲ್ಲಿ ಕೆಲವೊಂದು ಜಡ್ಜ್ಮೆಂಟ್ ಕೊಟ್ಟಿದ್ರು. ಆ ಜಡ್ಜ್ಮೆಂಟ್ ಏನಂತಂದರೆ, ದ ಹೈಕೋರ್ಟ್ must resist the temptation to exercise the writ jurisdiction in order to correct the errors made by SICs or ಚೀಫ್ ಇನ್ಫಾರ್ಮೇಷನ್ ಕಮಿಷನರ್, ಸರಿನಾ. SIC ಮತ್ತು ಚೀಫ್ ಇನ್ಫಾರ್ಮೇಷನ್ ಕಮಿಷನರು ಏನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಏನೊಂದು ಆ್ಯಕ್ಷನ್ ತಗೊಂಡಿದ್ದಾರೆ. ಆ ಆ್ಯಕ್ಷನ್ ಏನಿದೆ ಅದು ಎಕ್ಸ್ಟ್ರಾ ಜುಡಿಷಿಯಲ್ ಆಗಿದೆ, ಇಟ್ ಡಸಂಟ್ ಕಮ್ ಅಂಡರ್ ದರ್ ಆಂಬಿಟ್ ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಾರೆ ಅಂದರೆ, ಹೈಕೋರ್ಟ್ ಅವರು ಅದ್ರ ಏನು ಮಾಡ್ತಾರೆ ಅಂದರೆ ಅದ್ರ ಇನ್ವಾಲ್ವ್ ಆಗ್ಬಿಡ್ತಾರೆ. ಅವ್ರು ಇನ್ವಾಲ್ವ್ ಆದ ತಕ್ಷಣ ಏನಾಗುತ್ತೆ, ಕೇಸ್ ಹೇಳ್ಕೊಂಡು ಮುಂದೆ ಹೋಗುತ್ತೆ, ಇನ್ಫಾರ್ಮೇಷನ್ ಸಿಗೋದೇ ಇಲ್ಲ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೈಕೋರ್ಟ್ ಅವ್ರಿಗೆ ಡೈರೆಕ್ಟಿವ್ ಕೊಟ್ಟಿದ್ರು. ಓಕೆ, ಆ್ಯಂಡ್ ದೆನ್ ಇಫ್ ದ ಹೈಕೋರ್ಟ್ ಕ್ವಾಶಸ್ CAC or SIC ಆರ್ಡರ್, ಇಟ್ ಮಸ್ಟ್ ಕ್ಯಾಟಗರಿಕಲಿ ಫೈಂಡ್ ದಟ್ ದ ಆರ್ಡರ್ ವಾಸ್ ವಿತೌಟ್ ಜುರಿಡಿಕ್ಷನ್ ಆರ್ ಪ್ಲೇಯಬಲ್ ಆರ್ ಪಾಲ್ಪಬಲಿ ಎರನಸ್ ಅಂತ. ನೀವೇನಾದರೂ ರಿಜೆಕ್ಟ್ ಮಾಡ್ತೀರಾ ಅಂದರೆ ರಿಜೆಕ್ಟ್ ಮಾಡೋದಕ್ಕೆ ಎರಡೇ ಒಂದು ರೀಸನ್ಸ್ ಇರಬೇಕು. ಒಂದು, ಇಟ್ ಈಸ್ ವಿತೌಟ್ ಜುರಿಡಿಕ್ಷನ್, ಅವ್ರಿಗೆ ಜುರಿಡಿಕ್ಷನ್ ಇಲ್ಲ ಅಥವಾ ಪವರ್ ಇಲ್ಲ ಅಂದರೂ ಕೂಡ ಅವರು ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲಾಂದರೆ ಅವ್ರು ತಗೊಂಡಿರೋಂಥ ಡಿಸಿಷನಲ್ಲಿ ಒಂದು ಎರರ್ ಇರಬೇಕು, ಸರಿನಾ, ಮ್ಯಾಲಿಫೈಡ್ ಇರ್ಬೋದು. ಆ ಥರ ಇದ್ದಾಗಷ್ಟೇ ನೀವು ಅದನ್ನ ಕ್ವಾಶ್ ಮಾಡಿ ಅಂತ, ಇಲ್ಲಾಂದರೆ ಇನ್ವಾಲ್ವ್ ಆಗಬೇಡಿ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಮೇಂಟೈನಿಂಗ್ ದ ಆಟೋನಮಿ ಆಫ್ ದ ಇನ್ಫಾರ್ಮೇಷನ್ ಕಮಿಷನರ್ಸ್, ಸರಿನಾ. ಅವಾಗಲೇ ಹೇಳ್ದಂಗೆ ಅಮೆಂಡ್ಮೆಂಟ್ ಆ್ಯಕ್ಟ್ ಆದಮೇಲೆ ಅವ್ರದ್ದು ಆಟೋನಮಿ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಆ ರೀತಿಯಂಥ ಆಟೋನಮಿನ ವಾಪಸ್ ಜಾಸ್ತಿ ಮಾಡಬೇಕು. ಯಾವ ಥರ ಜಾಸ್ತಿ ಮಾಡ್ಬೋದು, ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೊಂದು ಆರ್ಟಿಕಲ್ನ ಇನ್ಕ್ಲೂಡ್ ಮಾಡಿ ಇದನ್ನು ಕಾನ್ಸ್ಟಿಟ್ಯೂಷನ್ ಬಾಡಿ ಸ್ಟೇಟಸ್ಸಿಗೆ ಪ್ರಮೋಟ್ ಮಾಡ್ಬೋದು. ಆ ಥರ ಪ್ರಮೋಟ್ ಮಾಡಿದಾಗ ದೇ ಬಿಕಮ್ ಇಂಡಿಪೆಂಡೆಂಟ್ ಆಗಿದ್ರೆ ಅಂದರೆ ಆಟೋನಮಸ್ ಆಗಿದ್ರೆ ಅಂದರೆ ಅವಾಗ ಏನು ಮಾಡ್ತಾರೆ, ಸೊ ಇಂಡಿಪೆಂಡೆಂಟ್ ಆಗಿ ಫ್ರೀ ಆಗಿ ಯಾರ್ದು ಹೆದರಿಕೆ ಇಲ್ದಂಗೆ ಕೆಲಸ ಮಾಡ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ಅವ್ರ ಆಟೋನಮಿ ಇನ್ಕ್ರೀಸ್ ಮಾಡೋಕ್ಕಂತ ಹೇಳ್ತಾರೆ. ಆ್ಯಂಡ್ ದೆನ್ ಅವೇರ್ನೆಸ್ ಆ್ಯಂಡ್ ಎಜುಕೇಷನ್ ಅಬೌಟ್ ದ ಇನ್ಫಾರ್ಮೇಷನ್ ಲಾಸ್, ಸರಿನಾ.
ಜನಕ್ಕೆ ಎಷ್ಟೋ ಜನಕ್ಕೆ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂದರೆ ಅಂತಂದೇ ಗೊತ್ತಿಲ್ಲ. RTI ಆ್ಯಕ್ಟ್ ಅಂತಾರೆ. ಎಷ್ಟೋ ಜನ RTI ಆ್ಯಕ್ಟ್ ಆಗಲಿ RTO ಆಗಲಿ RTI ಆಗಲಿ ಕನ್ಫ್ಯೂಸ್ ಆಗ್ತಿರ್ತಾರೆ. RTI ಆ್ಯಕ್ಟ್ ಅಂತ ಕೇಳಿದ್ರೆ ಹಳ್ಳಿ ಕಡೆ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ RTIನ ಲೈಕ್ ಡಿಸ್ಟಿಕಲ್ಲಿ ಇರುತ್ತೆ, ಹೋಗಿ ಅಲ್ಲಿ ಕೇಳ್ಕೊಂಬೋಗಿ ಅಂತ ಹೇಳ್ತಾರೆ. ಅಂದರೆ ಅವ್ರ ಪ್ರಕಾರ ರೋಡ್ ಟ್ರಾನ್ಸ್ಪೋರ್ಟೇಷನ್ ಆರ್ಗನೈಸೇಷನ್ ಇರುತ್ತಲ್ಲ RTO ಅದು ತಗೊಳ್ತಿರ್ತಾರೆ ಅವರು. RTI ಅಷ್ಟೋ ಜನ ಗೊತ್ತೇ ಇಲ್ಲ. ಸೊ ಅದಕ್ಕೆ ಅವೇರ್ನೆಸ್ ಮತ್ತು ಇನ್ಫಾರ್ಮೇಷನ್ ಕ್ರಿಯೇಟ್ ಮಾಡ್ಬೇಕಂತ, ಇನ್ಫಾರ್ಮೇಷನ್ ಅಥವಾ ಅವೇರ್ನೆಸ್ ಬಗ್ಗೆ ಜನರೇಟ್ ಮಾಡ್ಬೇಕಂತ. ಆ್ಯಂಡ್ ದೆನ್ ಅವೈಲೇಬಿಲಿಟಿ ಆಫ್ ಇನ್ಫಾರ್ಮೇಷನ್ ಇನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್. ಸೊ ಇನ್ನೊಂದು ಏನಂತಂದರೆ ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕಿದಾಗ ಬ್ಯೂರೋಕ್ರಾಟ್ಸು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ಥರ ಕೊಟ್ಟಿರ್ತಾರೆ ಅಂದರೆ ಫುಲ್ ಒಂದು 40-50 ಪೇಜಸಲ್ಲಿ ಇರುತ್ತೆ. ಫುಲ್ ಕಂಪ್ಲೀಟ್ ಇಂಗ್ಲೀಷಲ್ಲಿ ಇರುತ್ತೆ. ಯಾವ ಥರ ಅಂದರೆ ಕಂಪ್ಲೀಟಾಗಿ ಲೈಕ್ ಲುಮಿನರಿ ವರ್ಡ್ಸ್ ಯೂಸ್ ಮಾಡಿರ್ತಾರೆ, ಲೀಗಲ್ ಟರ್ಮ್ಸ್ ಯೂಸ್ ಮಾಡಿರ್ತಾರೆ. ಆದರೆ ವರ್ಡ್ಸ್ ಯೂಸ್ ಮಾಡಿದ್ರೆ ನಾರ್ಮಲ್ ಇಂಡಿವಿಜುವಲ್ಸಿಗೆ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸಿಗೆ ಅರ್ಥನೇ ಆಗ್ಬಾರ್ದು ಆ ಥರ ಅಂತ ಇದ್ರ ಕೊಟ್ಟಿರ್ತಾರೆ. ಸರಿನಾ? ಆಮೇಲೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಯಾವುದೋ ಮೂಲೆಯಲ್ಲಿ ಕೊಟ್ಟಿರ್ತಾರೆ, ಉಳಿದಿರೋ ಇನ್ಫಾರ್ಮೇಷನ್ ಎಲ್ಲ ದೊಡ್ಡದಾಗಿ ಕೊಟ್ಟಿರ್ತಾರೆ. ಸರ್ ನಾರ್ಮಲ್ ಜನ ಅದನ್ನು ಓದಬಾರ್ದು ಅಂತ ಆ ಥರ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಆ ಇನ್ಫಾರ್ಮೇಷನ್ ರೆಲೆವೆಂಟ್ ಇನ್ಫಾರ್ಮೇಷನ್ ಇರಬೇಕು, ಕೋಡ್ ಆಫ್ ಕಂಡಕ್ಟ್ ಕೊಡಬೇಕು, ರೆಲೆವೆಂಟ್ ಇನ್ಫಾರ್ಮೇಷನ್ ಕೊಡಿ. ಜೊತೆಗೆ ಇನ್ಫಾರ್ಮೇಷನ್ ಬರೀ ಇಂಗ್ಲೀಷಲ್ಲಿ ಅಷ್ಟೇ ಅಲ್ಲ, ಹಿಂದಿಯಲ್ಲಿ ಅಷ್ಟೇ ಅಲ್ಲ, ಲೋಕಲ್ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಕೂಡ ಕೊಡಿ ಅಂತ ಕೇಳ್ಕೊತಿದ್ದಾರೆ. ಓಕೆ, ಆ ಥರ ಒಂದು ಲಾ ತಗೊಂಬರ್ಬೇಕು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದೆನ್ ಅವೈಲೇಬಿಲಿಟಿ ಆಫ್ ಇನ್ಫಾರ್ಮೇಷನ್ ಇನ್ ಅರ್ಲಿ ಏಜಸ್. ಸರಿನಾ? ಅರ್ಲಿ ಏಜಸ್ ಅಂದರೆ ಎಜುಕೇಷನ್ ಅಬೌಟ್ ದ ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ನೋ ಶುಡ್ ಬಿ ಮೇಡ್ ಮ್ಯಾಂಡೇಟರಿ ಇನ್ ದ ಸ್ಕೂಲ್ ಲೆವೆಲ್ ಇನ್ ಅವರ್ ನ್ಯೂ ಎಜುಕೇಷನ್. ಸರಿನಾ? ಚಿಕ್ಕ ವಯಸ್ಸಿಂದನೇ ರೈಟ್ ಟು ಇನ್ಫಾರ್ಮೇಷನ್ ಇಂದ ಲೈಕ್ ಮೂಲಭೂತ ಹಕ್ಕು ಅಂತ ಗೊತ್ತಾದರೆ ಜನ ಏನು ಮಾಡ್ತಾರೆ ಅಂದರೆ ಅದನ್ನ ರೈಟ್ ಥರ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ, ಕರಪ್ಷನ್ ಆಬ್ವಿಯಸ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸರಿನಾ? ಈ ರೀತಿ ಅಂತ ಕೆಲವು ಸ್ಟೆಪ್ಸ್ನ ತಗೊಂಬರ್ಬೇಕಂತ ಹೇಳ್ತಾರೆ. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಏನಂತಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಂಡರ್ DDA ವರ್ಸಸ್ ಸ್ಕಿಪ್ಪರ್ ಕನ್ಸ್ಟ್ರಕ್ಷನ್. ಇದರಲ್ಲಿ ಅಂದರೆ ಹೈಕೋರ್ಟ್ ಅವರು ಸ್ವಲ್ಪ ರಿಸ್ಟ್ರೇನ್ನ ಪ್ರಾಕ್ಟೀಸ್ ಮಾಡಿ ಅಂತ, ಸುಮ್ಮನೆ ಜಂಪ್ ಮಾಡೋಕೆ ಹೋಗ್ಬೇಡಿ, ಎಲ್ಲ ಕೇಸಲ್ಲಿ ಹೋಗಿ ಜಂಪ್ ಮಾಡಿ ಅದನ್ನು ಹೋಲ್ಡ್ ಮಾಡೋಕೆ ಹೋಗ್ಬೇಡಿ ಅಂತ. ಇದು ಇಂಪಾರ್ಟೆಂಟ್ ಆಗಿ ಉಳಿದಿದ್ದೆಲ್ಲ ಬರೀತೀರಾ. ಆಟೋನಮಿ ಮೇಂಟೈನ್ ಮಾಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಎಜುಕೇಷನ್ ಕರಿಕ್ಯುಲಮಲ್ಲಿ ಇನ್ಕ್ಲೂಡ್ ಮಾಡೋದು, ಆಮೇಲೆ ನೆಕ್ಸ್ಟ್ ಅವೈಲೇಬಿಲಿಟಿ ಆಫ್ ಇನ್ಫಾರ್ಮೇಷನ್ ಇನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅದೆಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಓಕೆ, ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇಂಪಾರ್ಟೆನ್ಸ್ ಏನಂತ ನೋಡಿದ್ವಿ, ಅದರದ್ದು ಸಿಗ್ನಿಫಿಕೆನ್ಸ್ ಏನಂತ ನೋಡಿದ್ವಿ, ಜೊತೆಗೆ ಪ್ರಾಬ್ಲಮ್ಸ್ ಏನಂತಂದು ಕೂಡ ನೋಡಿದ್ವಿ, ಜೊತೆಗೆ ಅದರದ್ದು ಯಾವ ಥರ ಓವರ್ಕಮ್ ಮಾಡ್ಕೊಂಡು ನೋಡಿದ್ವಿ. ಓಕೆ, ಸೊ ವಿತ್ ದಿಸ್ ಇಲ್ಲಿಗೆ ಡಿಸ್ಕಷನ್ ಎಂಡ್ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ, ಟಾಪಿಕ್ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೇರೆ ಯಾವ್ದಾದ್ರು ಟಾಪಿಕ್ಸ್ನ ಡಿಸ್ಕಸ್ ಮಾಡೋಕ್ಕಂತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಬರುವಂಥ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದ ಕ್ಲಾಸ್. ಜೈ ಹಿಂದ್, ಜೈ ಕರ್ನಾಟಕ.